ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಸ್ನೇಹಿತರೆ, ನಾವಿವತ್ತು ಭೇಟಿ ನೀಡ್ತಿರೋದು ಸಂಪಿಗೆ ಹೂವಿನ ಪ್ರಿಯನಾದ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಹಾಗೂ ಇಲ್ಲಿ ನಡೆಯುವ ವಿಶೇಷ ಜಾತ್ರೆ ಹಾಗೂ ರಥೋತ್ಸವದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾನು ನಿಮ್ಮ ಮನೆ ಮಗ ಜೀವನ್ ಮಾತಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ದೇವಸ್ಥಾನ ಇರೋದು ಬನ್ನೇರು ಘಟ್ಟ ಅಂದರೆ ಹೊನ್ನೇರು ಘಟ್ಟ ಅಂತ ಆಗ ಕರೀತಿದ್ರು. ಹೊನ್ನು ಅಂದರೆ ಚಿನ್ನದ ಬೆಟ್ಟ ಅಂತ ಸ್ನೇಹಿತರೆ. ಇದಕ್ಕೆ ಸಾಕ್ಷಿಯಾಗಿ ಬೆಟ್ಟದ ಮೇಲ್ಗಡೆ ಸುವರ್ಣಮುಖಿ ಕಲ್ಯಾಣಿನೂ ನಾವು ನೋಡ್ಬೋದು. ಸುವರ್ಣ ಅಂದರೆ ಚಿನ್ನನೇ, ಚಿನ್ನದ ಕಲ್ಯಾಣಿ ಎಂದು ಕರೀತಾರೆ ಸ್ನೇಹಿತರೆ. ಈ ಚಿನ್ನದ ಊರಿನಲ್ಲಿ ಚಿನ್ನದಂತಹ ಭಗವಂತನೂ ನೆಲೆಗೊಂಡಿದ್ದಾನೆ ಸ್ನೇಹಿತರೆ. ಸ್ವಾಮಿ ಇಲ್ಲಿ ನೆಲೆಗೊಳ್ಳೋದಕ್ಕೆ ಮೂಲ ಕಾರಣ ಅಂದರೆ ಸಂಪಿಗೆ ಹೂವು ಅಂದರೆ ಚಂಪಕ ಪುಷ್ಪ. ಸ್ನೇಹಿತರೆ, ಇಲ್ಲಿ ಸ್ವಾಮಿಯವರ ಹೆಸರು ಕೂಡ ಚಂಪಕಧಾಮ ಅಂತ. ಸ್ವಾಮಿಯವರು ಈ ಪ್ರದೇಶದಲ್ಲಿ ಬೆಳೆದಿರುವಂತಹ ಚಂಪಕ ಪುಷ್ಪವನ್ನು ನೋಡಿ ಅಲ್ಲಿ ಮನಸೊತ್ತು ಇಲ್ಲಿಯೇ ನೆಲೆಸಿದ್ದಾರೆ ಸ್ನೇಹಿತರೆ. ಇಲ್ಲಿ ಸ್ವಾಮಿಯವರಿಗೆ ಚಂಪಕ ಪುಷ್ಪವನ್ನು ನೀಡಿ ಏನೇ ಬೇಡ್ಕೊಂಡ್ರೂ ಕ್ಷಣಾರ್ಧದಲ್ಲಿ ನೆರವೇರಿಸ್ಕೊಡ್ತಾನೆ. ಇಲ್ಲಿ ನೋಡ್ತಿರ್ಬೋದು ಸ್ವಾಮಿಯವರ ವಾಹನ ಗರುಡೋತ್ಸವ. ಹಾಗೆ ಗರುಡ ಸ್ತಂಭದ ಮುಂದೆಗಡೆ ಬಂದರೆ ನಿಮಗೆ ಬಲಗಡೆ ಅಮ್ಮನವರ ಸನ್ನಿಧಿ ಸಿಗುತ್ತೆ ಸ್ನೇಹಿತರೆ, ಲಕ್ಷ್ಮೀ ಅಮ್ಮನವರು. ಸ್ವಾಮಿ ಇದ್ದ ಮೇಲೆ ಲಕ್ಷ್ಮಿ ಇರಲೇಬೇಕಲ್ವಾ. ಕ್ಷೀರಾಬ್ಧಿ ಕನ್ಯಕಕು ಶ್ರೀ ಮಹಾಲಕ್ಷ್ಮಿಗೆ ನೀರಜಾಲಯ. ಸ್ನೇಹಿತರೆ, ಅಮ್ಮನವರ ದರ್ಶನ ಮಾಡಿಕೊಂಡು ಮುಂದೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಹೀಗೆ ಹೊರಗಡೆ ಹೋದರೆ ಜಯ ವಿಜಯರು ನಿಂತಿರ್ತಾರೆ. ಆ ಜಯ ವಿಜಯರ ಬಾಗಿಲಿನ ತಾಳಿ ಮುಂದೆ ಹೋದರೆ ಅಲ್ಲೇ ಸ್ವಾಮಿಯವರು ವಿರಾಜಮಾನರಾಗಿರ್ತಾರೆ ಸ್ನೇಹಿತರೆ. ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಬಾರೋ ಬಾರೋ. ಸ್ನೇಹಿತರೆ, ಇಲ್ಲಿ ಸ್ವಾಮಿಯವ್ರನ್ನ ನೋಡಿದ್ರೆ ಸೇಮ್ ತಿರುಪತಿ ತಿಮ್ಮಪ್ಪನ ಥರನೇ ಕಾಣಿಸ್ತಾರೆ. ಯಾಕಂದರೆ ಆ ದೊಡ್ಡ ನಾಮ, ಆ ವಿಶೇಷ ಆಭರಣಗಳನ್ನ ನೋಡ್ತಿದ್ರೆ ನಮಗೆ ತಿರುಪತಿ ತಿಮ್ಮಪ್ಪನೇ ನೆನಪಾಗ್ತಾರೆ ಸ್ನೇಹಿತರೆ. ಇಲ್ಲಿ ಸ್ವಾಮಿಯವರು ಇಬ್ಬರು ಹೆಂಡತಿಯರ ಜೊತೆ ಇಲ್ಲಿ ವಿರಾಜಮಾನರಾಗಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು ಭೂನೀಳ ಸಮೇತವಾಗಿರುವಂತಹ ಸ್ವಾಮಿಯವ್ರನ್ನ. ಅಭಿಷೇಕದ ಟೈಮ್ನಲ್ಲಿ ಸ್ವಾಮಿಯವರು ಇನ್ನೂ ಅದ್ಭುತವಾಗಿ ಗಂಭೀರವಾಗಿ ನಮಗೆ ದರ್ಶನ ನೀಡ್ತಾರೆ ಸ್ನೇಹಿತರೆ. ಇಲ್ಲಿ ಹೋಳಿ ಹುಣ್ಣಿಮೆ ಆಗಿ ಬರುವಂತಹ ಅನುರಾಧ ನಕ್ಷತ್ರದ ದಿನ ಇಲ್ಲಿ ಬ್ರಹ್ಮರಥೋತ್ಸವ ನಡೀತದೆ ಸ್ನೇಹಿತರೆ. ಸ್ವಾಮಿ ಬರಾಕು ವಾದ ಮಂಟಪದಲ್ಲಿ ಒಂದವೋ ಹಿರಣ್ಯಾಕ್ಷ ಒಂದವೋ ಹಿರಣ್ಯಾಕ್ಷ ಎಂದು ಬರೆದರೆ ಎಲ್ಲ ಪ್ರಹ್ಲಾದನು ಒಂದವೋ ನಾರಾಯಣ ಒಂದವೋ ನಾರಾಯಣ ಎಂದು ಬರೆದ ಮಾತಿಗೆ ಸ್ವಾಮಿ ಬರಾಕು ಗೋವಿಂದ ಸ್ವಾಮಿಯವರು ಇಲ್ಲಿ ಈಗಲೂ ಒಳಗಡೆ ನಡೆದಾಡ್ತಾರೆ ಅನ್ನೋದು ಒಂದು ಐತಿಹ್ಯ ಇದೆ. ಯಾಕಂದರೆ ಪೊಲೀಸರಿಗೆ ಎಷ್ಟೊಂದು ಸತಿ ಇಲ್ಲಿ ಬೀಟ್ ಹೊಡಿಬೇಕಾದ್ರೆ ಒಳಗಡೆ ಭಜನೆ ಸೌಂಡು ಹಾಗೂ ಹಾಡು ಹೇಳ್ತಿರೋ ಸೌಂಡು ಕೇಳಿಸಿದಂತೆ ಸ್ನೇಹಿತರೆ. ಈ ಜಾತ್ರೆ ಇನ್ನೊಂದು ವಿಶೇಷ ಏನಂದರೆ, ತೇರಿಗೆ ನಾವು ಏನನ್ನ ಅಂದ್ಕೊಂಡಿದ್ರೆ ಅದಕ್ಕೆ ಬಾಳೆಹಣ್ಣು ಎಸೆದ್ರೆ ಆ ದವನ ಚುಚ್ಚಿರೋ ಬಾಳೆಹಣ್ಣು ದೇವನ ಮೇಲೆ ಎಸೆಯೋದ್ರಿಂದ ನಿಮ್ಮ ಕೋರಿಕೆಗಳು ಬೇಗ ಈಡೇರುತ್ತಂತೆ ಸ್ನೇಹಿತರೆ. ರಾಜೇಂದ್ರರ ಪೂಜಕದ ಸಂಪಿಗೆ ಅಕ್ಕ ತಂಗಿ ಹೊಂಡದಿ ಮಿಂದು ಬಂದ ಸಂಪಿಗೆ ಒಂಟಿ ಕಾಲ ಬಸವನ ಮುಟ್ಟಿ ಬಂದ
ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ. ಸ್ನೇಹಿತರೆ, ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಬಲಗಡೆ ಹಿಂದುಗಡೆಗೆ ಹೋದರೆ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಹೆಸರು ಒಹ್ನಿ ಬೆಟ್ಟ. ಆ ಒಹ್ನಿ ಬೆಟ್ಟದ ಮೇಲೆ ವಿರಾಜಮಾನನಾಗಿದ್ದಾನೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಸ್ನೇಹಿತರೆ, ಕೆಳಗಡೆ ಹೇಗೆ ಚಂಪಕಧಾಮ ಸ್ವಾಮಿ ಅಷ್ಟು ಪವರ್ಫುಲ್ ಇದ್ದಾರೋ ಅದೇ ಪವರ್ಫುಲ್ಲು ಮೇಲ್ಗಡೆ ಬೆಟ್ಟದ ಮೇಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೂ ಇದೆ. ಸ್ನೇಹಿತರೆ, ಸ್ವಾಮಿಯವ್ರ ಹತ್ರ ಯಾವುದೇ ಸಂಕಷ್ಟ ಕೇಳಿದರೂ ಆ ಸಂಕಷ್ಟಕ್ಕೆ ಬೇಗ ಪರಿಹಾರ ಕೊಡ್ತಾನೆ. ಮುಖ್ಯವಾಗಿ ಶತ್ರುಗಳ ಸಂಹಾರ ಮಾಡೋದ್ರಲ್ಲಿ ಸ್ವಾಮಿ ಎತ್ತಿದ ಕೈ. ಸ್ನೇಹಿತರೆ, ಬೆಟ್ಟದ ಮೇಲಿರುವಂತಹ ನರಸಿಂಹಸ್ವಾಮಿಯ ಬಲಗಡೆ ನಾವು ಹಾಗೆ ಹಿಂದೆಗಡೆ ನಡ್ಕೊಂಡು ಹೋದರೆ ಸುವರ್ಣಮುಖಿ ಎಂಬುವಂತಹ ಕಲ್ಯಾಣಿ ಸಿಗುತ್ತೆ. ಆ ಕಲ್ಯಾಣಿ ಸಿಗೋಕ್ಕೆ ಮುಂಚೆ ಒಂದು 7 ಸುಟ್ಟಿನ ಕೋಟೆ ಅಂತ ಒಂದು ಜಾಗ ಸಿಗುತ್ತೆ. ಸ್ನೇಹಿತರೆ, ಆ ಜಾಗದಲ್ಲಿ ಮನೆ ಕಟ್ತಿರೋರು ಯಾರನ್ನ ಅಲ್ಲಿ 7 ಸುತ್ತು ಬಂದು ಕಲ್ಲ ಮೇಲೆ ಕಲ್ಲಿಕ್ಕಿ ಮನೆ ಕಟ್ಟಿ ಆ ಮನೆ ಕಟ್ಟಿರೋದೇನೋ ಉದ್ರೋಗಿಲ್ಲ ಅಂದರೆ ನೀವು ಮನೆ ಕಟ್ತೀರಾ ಅನ್ನೋದು ಒಂದು ಇಲ್ಲಿ ಪ್ರತೀತಿ ಇದೆ. ಸ್ನೇಹಿತರೆ, ಸುವರ್ಣಮುಖಿ ಕಲ್ಯಾಣಿ, ಈ ಕಲ್ಯಾಣಿ ಹೆಸರಲ್ಲೇ ಸುವರ್ಣ ಅಂತ ಇದೆ. ಅಂದರೆ ನಿಜಕ್ಕೂ ಇದು ಚಿನ್ನದ ಕಲ್ಯಾಣಿನೇ. ಯಾಕಂದರೆ ಈ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರು ಚರ್ಮ ರೋಗ ಎಲ್ಲ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಇದಕ್ಕೆ ಕಾರಣ ನಮ್ಮನ್ನು ಜಯಮೇಜಯ ಸರ್ಪಯಾಗ ಮಾಡಿರುವಂಥ ಕಥೆ ಕರ್ಕೊಂಡೋಗುತ್ತೆ. ಜಯಮೇಜಯ ರಾಜನು ಸರ್ಪಯಾಗವನ್ನು ಅರ್ಧಕ್ಕೆ ನಿಲ್ಲಿಸಿ ಹಿಂತಿರುಗುವಾಗ ಅವನಿಗೆ ಸರ್ಪದೋಷ ಬೆನ್ನೇರುತ್ತೆ. ಆ ಸರ್ಪದೋಷ ಬೆನ್ನೇರಿದಾಗ ಆ ಸರ್ಪದೋಷ ನಿವಾರಣೆಗಾಗಿ ಈ ಕಲ್ಯಾಣಲ್ಲಿ ಮಿಂದೆ ಹೇಳ್ತಾನೆ. ಆ ಕಲ್ಯಾಣಲ್ಲಿ ಮಿಂದೆದ್ದಾಗ ಈ ಸರ್ಪದೋಷ ನಿವಾರಣೆ ಆಯಿತು ಅಂತ ಒಂದು ಐತಿಹ್ಯ ಇದೆ. ಸ್ನೇಹಿತರೆ, ಇಂದಿಗೂ ಭಕ್ತಾದಿಗಳು ಈ ಕಲ್ಯಾಣದಲ್ಲಿ ಮಿಂದಿ ಅವರ ರೋಗ ರುಜಿನಗಳನ್ನು ದೂರ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಸ್ನೇಹಿತರೆ, ಈ ಕಲ್ಯಾಣಿ ನೀರೆಲ್ಲ ಖಾಲಿ ಆದಾಗ ಇಲ್ಲಿ ಆಂಜನೇಯ ಸ್ವಾಮಿ ನಿಮಗೆ ದರ್ಶನ ನೀಡ್ತಾರೆ. ಇದು ಅಷ್ಟು ಅದ್ಭುತ ಶಕ್ತಿಯುಳ್ಳಂತಹ ಕಲ್ಯಾಣಿ. ನೀವು ಒಮ್ಮೆ ಭೇಟಿ ನೀಡಿ ಸ್ನೇಹಿತರೆ. ಈ ದೇವಸ್ಥಾನವು ಘನ ಸರ್ಕಾರದ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ. ಸ್ನೇಹಿತರೆ, ಇಲ್ಲಿ ಸ್ವಾಮಿ ಎದುರಾಗಿ ಆಂಜನೇಯ ನೆಲೆಸಿದ್ದಾರೆ. ಇದು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂತಹ ಏಕಶಿಲಾ ಆಂಜನೇಯನ ವಿಗ್ರಹವಾಗಿದೆ. ಸ್ನೇಹಿತರೆ, ನಾನೀಗ ಹೇಳಿಕೊಳ್ತಿರೋದು ಈ ಜಾತ್ರೆಯ ರೋಚಕ ಕಥೆಯನ್ನು. ಯಾಕಂದರೆ ಇಲ್ಲಿ ಸ್ವಾಮಿಯವರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅವರ ತಂಗಿಯಾದ ಚಂಪಕವಲ್ಲಿ ಅಂದರೆ ಮಾರಮ್ಮ ದೇವಿಯವರಿಗೂ ಅಷ್ಟೇ ಒಂದು ಪವರ್ಫುಲ್ಲು ಮತ್ತು ಪ್ರಾಮುಖ್ಯತೆ ಕೊಡ್ತಾರೆ. ಸ್ನೇಹಿತರೆ, ನಿಮ್ಗೆ ಯಾವುದೇ ದೆವ್ವ ಪೀಡೆ ಪಿಸಾಚಿ ಹಿಡಿದಿದ್ರು ಈ ಅಮ್ಮನವ್ರ ಹತ್ರ ಬಂದು ತೀರ್ಥ ಹಾಕಿಸ್ಕೊಂಡು ಪೂಜೆ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅನ್ನೋದು ಇದೊಂದು ಐತಿಹ್ಯ ಇದೆ. ಸ್ನೇಹಿತರೆ, ಅದೇ ರೀತಿ ಇಲ್ಲಿ ಇರುವಂತಹ ಗ್ರಾಮದ ಎಲ್ಲ ಜನರನ್ನು ತನ್ನ ಮಕ್ಕಳಿನಂತೆ ಹೊರೆಯುತ್ತಿರುವ ಚಂಪಕವಲ್ಲಿ ದೇವಿಗೆ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಮಾಡೋಣ. ಇದು ಜಿಗಣಿ ರೋಡಲ್ಲಿರೋ ಮುನೇಶ್ವರ ದೇವರು. ಸ್ನೇಹಿತರೆ, ನಾವು ಇವಾಗ ಹೋಗ್ತಿರೋದೇ ರೋಚಕ ಕಥೆ ಉಳ್ಳಂತಹ ದೇವಿ ದೇವಸ್ಥಾನಕ್ಕೆ. ದಾರಿ ಮಧ್ಯದಲ್ಲಿ ಹುಡುಗರು ಸಿಕ್ಕಿದ್ರು. ಈ ಹುಡುಗರು ಒಂದು ಹಾಯ್ ಹೇಳ್ಬಿಟ್ಟು ಮುಂದೆ ಹೋಗಿದ್ದೆ ಆ ಪವರ್ಫುಲ್ ಶಕ್ತಿ ದೇವತೆ ಹತ್ರ. ಈ ದೇವಿನ ನಮ್ಮದವರು ಇದುವರೆಗೂ ಯಾರೂ ಕೆಟ್ಟಿಲ್ಲ ಸ್ನೇಹಿತರೆ, ಅಷ್ಟು ಪವರ್ಫುಲ್ ಆಗಿರುವಂತಹ ದೇವಿ. ಈ ದೇವಿ ಹೆಸರು ಬಿಳೆಗಳಮ್ಮ ಅಂತ, ಅಂದರೆ ಪ್ಲೇಗ್ ಮಾರಿ ಅಂತ ಕರೀತಾರೆ ಸ್ನೇಹಿತರೆ. ಚಂಪಕಧಾಮ ಸ್ವಾಮಿಯವರ ತಂಗಿ ಅಂತ ಯಮ್ಮನವ್ರನ್ನ ಕರೀತಾರೆ. ತುಂಬ ವಿಶೇಷ ಶಕ್ತಿಗಳಂಥ ಈ ದೇವಿಗೆ ಚಂಪಕ ಸ್ವಾಮಿ ಜಾತ್ರೆ ಯಾವಾಗಾಗುತ್ತೋ ಆವಾಗೇ ಇಲ್ಲೂ ಜಾತ್ರೆ ನಡೆಯುತ್ತೆ. ಚಂಪಕ ಸ್ವಾಮಿ ದೇವಸ್ಥಾನದ ಮುಂದೆಗಡೆ ಅಲಂಕಾರಗೊಂಡಂತಹ ದೇವಿ ಮೈಮೇಲೆ ಬಂದು ಇಲ್ಲಿಗೆ ನಡ್ಕೊಂಬರ್ತಾಳೆ. ಈ ಜಾತ್ರೆಯ ವಿಶೇಷ, ಇಲ್ಲಿ ಜಾಸ್ತಿ ಮಂಗಳಮುಖಿಯರು ಈ ದೇವಸ್ಥಾನದಲ್ಲಿ ನಡ್ಕೋತಾರೆ ಸ್ನೇಹಿತರೆ. ಈ ದೇವಿದು ಗರ್ಭಗುಡಿಯಲ್ಲಿರುವ ಫೋಟೋ ತೆಗೆಯೋಕ್ಕೆ ಅಲೌಡ್ ಇಲ್ಲ. ಇಲ್ಲಿ ಉತ್ಸವ ಮೂರ್ತಿ ಇದೆ, ನೋಡ್ಕೊಳ್ಳಿ. ಸ್ನೇಹಿತರೆ, ಈ ಬೇಗಾಳಮ್ಮ ಅರ್ಥಾತ್ ಪ್ಲೇಗ್ ಮಾರಮ್ಮನ ಕತೆ ಶುರುವಾಗದೆ 100 ವರ್ಷಗಳ ಹಿಂದೆ ಒಂದು ಸತಿ
ಇಡೀ ಭಾರತಕ್ಕೆ ಪ್ಲೇಗ್ ರೋಗ ಬರುತ್ತೆ ಸ್ನೇಹಿತರೆ. ನಿಮಗೆಲ್ಲ ನೆನಪಿರ್ಬೋದು. ಆ ಪ್ಲೇಗ್ ಬಂದ ಸಂದರ್ಭದಲ್ಲಿ ಈ ತಾಯಿ ಎಲ್ಲಿಂದನೋ ಬಂದು ಈ ಕಡೆ ಜಿಗಣಿ ರೋಡಲ್ಲಿ ಬರಬೇಕಾದ್ರೆ ಒಂದು ವೃದ್ಧನ ರೂಪದಲ್ಲಿ ಬರ್ತಾ ಇರ್ತಾಳೆ ಸ್ನೇಹಿತರೆ. ಆ ವೃದ್ಧೆಗೆ ಆ ಒಂದು ಮಲ್ಲಿಗೆ ಹೂವು ನೋಡಿ ಒಂದು ಆಸೆ ಆಗುತ್ತೆ. ಆ ಮಲ್ಲಿಗೆ ಹೂವು ಬೆಳೆದಿರೋ ವ್ಯಕ್ತಿ ಹತ್ರ ಹೋಗಿ ಮಲ್ಲಿಗೆ ಹೂವನ್ನು ಕೇಳ್ತಾಳೆ. ಆದರೆ ಆ ವ್ಯಕ್ತಿ ಮಲ್ಲಿಗೆ ಹೂವನ್ನು ಕೊಡಲ್ಲ ಸ್ನೇಹಿತರೆ. ಆಗ ಕೋಪಗೊಂಡಂಥ ದೇವಿ ಕನಸಿನಲ್ಲಿ ಹೋಗಿ, ನೀನು ನಾನು ಮಲ್ಲಿಗೆ ಹೂವು ಕೇಳಿದ್ದಕ್ಕೆ ಕೊಡಲಿಲ್ಲ ಅಲ್ವಾ, ನಾನು ಈ ಬಿಳೆಗಲ್ಲಿಯಲ್ಲಿ ನೆಲೆಸಿರ್ತೀನಿ, ನೀನು ಅಲ್ಲಿಗೆ ತಂದು ನನಗೆ ಹೂವು ಕೊಡಬೇಕು ಅಂತ ಕನಸಲ್ಲಿ ಆಜ್ಞಾಪಿಸುತ್ತಾಳೆ. ಆಗ ಎಚ್ಚೆತ್ತುಕೊಂಡಂಥ ರೈತ ತನ್ನ ತೋಟದಲ್ಲಿ ಬೆಳೆದಿರುವಂತಹ ಮಲ್ಲಿಗೆ ಮತ್ತು ಕನಕಾಂಬರ ಹೂವನ್ನು ಗುಲಾಬ್ ರೀತಿಯಲ್ಲಿ ಕಟ್ಟಿ ತಲೆಗೆ ಕಟ್ಟಿ ಅಮ್ಮನವ್ರನ್ನ ಮೆರೆಸ್ತಾನೆ. ಅಲ್ಲಿಂದ ಈ ಹಬ್ಬ ಸ್ಟಾರ್ಟ್ ಆಗಿದೆ. ಈಗಲೂ ಲಕ್ಷಾಂತರ ಜನ ಅಮ್ಮನವ್ರ ಆಶೀರ್ವಾದ ಪಡ್ಕೊಳಕ್ಕೆ ಅವತ್ತಿನ ದಿನ ಬರ್ತಾರೆ ಹಾಗೂ ಅಮ್ಮನವರ ಹರಕೆ ತೀರ್ಸೋಕ್ಕೆ. ಇಲ್ಲಿ ನೋಡ್ತಿದ್ರಲ್ಲ, ಈ ಥರ ಗುಲಾಬ್ ಅನ್ನೋ ಒಂದು ಮಲ್ಲಿಗೆಯನ್ನು ತಲೆಗೆ ಕಟ್ಕೊಂಡು ಅಮ್ಮನವ್ರ ಹರಕೆ ತೀರಿಸ್ತಾರೆ ಸ್ನೇಹಿತರೆ. ಈ ಜಾತ್ರೆಯಲ್ಲಿ ಮಂಗಳಮುಖಿ ಇರೋದೇ ಮೇಲ್ಗೈ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಮ್ಮನವರ ಒಂದು ಉಡುಗೆ ತೊಟ್ಕೊಂಡು ಅಮ್ಮನವರ ಸೇವೆಯಲ್ಲಿ ಪಾಲ್ಗೊಳ್ತಾರೆ ಸ್ನೇಹಿತರೆ.
ಇದಾಗಿತ್ತು ಚಂಪಕಧಾಮಸ್ವಾಮಿ ಜಾತ್ರೆ ಹಾಗೂ ಬಿಳೆಗಲಮ್ಮ ದೇವಿ ಜಾತ್ರೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ.